ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಆರಾಮಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಆರಾಮಿದ್ದೀನಿ ನೋಡ್ರಿ. ಬನ್ನಿ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನೋಡ್ರಿ ಇಲ್ಲಿ ನಮ್ಮ ಅಮ್ಮು ಅಡ್ಗೆ ಮಾಡಾಕತ್ತಾಳ್ರಿ. ಬಟಾಟಿ ಪಲ್ಯ ಮಾಡಿದ್ರು ನೋಡ್ರಿ. ಈಗಿ ಬಟಾಟಿ ಭಾಜಿ ನೋಡ್ರಿ. ಇಲ್ಲಿ ಅಲ್ಲಿ ಚಾಕಿಟ್ಟಾಳ್ರಿ. ನಾ ಇಲ್ಲಿ ಚಟ್ನಿ ಮಾಡಾಕತ್ತೀನಿ ರೀ. ಕೊಬ್ಬರಿ ಹೊಡೆದ್ರಿ ಜೋಳದ ಹಿಟ್ಟಿನ ದೋಸೆ ಮಾಡಾಕತ್ತೀವಲ್ರಿ. ಸಂಬಂಧ ಸಾಲಿಗೆ ಹೋಗಾಕ ತಡ ಮಮ್ಮಿ ಅಂತ ಅಕ್ಕಿನೇ ಮಾಡಾಕತ್ತಾಳ ನೋಡ್ರಿ. ಚಿನ್ನಿ ಅದಾಳ್ರಿ ಅಕ್ಕಿ. ಇಲ್ಲಿ ಇವತ್ತು ಸಾಲಿ ಸೂಟಿ ಐತ್ರಿ ಇವ್ರದ್ದು. ಹಾಂ, ಬಂದ್ ಮಾಡು ನೋಡಿ ಫ್ರೆಂಡ್ಸ್. ಈಗ ಮಮ್ಮಿ ಚಟ್ನಿ ಸಮ ನೋಡ್ರಿ. ಇದ್ರೊಳಗೆ ಸ್ವಲ್ಪ ಪುಟಾಣಿ ಮತ್ತು ಶೇಂಗಾ ಮತ್ತು ಹಸಿ ಕೊಬ್ಬರಿ ಮತ್ತು ಏನು ಮಮ್ಮಿ ಇದ್ರೊಳಗೆ ಉಪ್ಪು ಅಷ್ಟು ಹಾಕಿನಿ. ಮತ್ತು ಇದು ಮೆಣಸಿನ್ಕಾಯಿ ಮೊದಲು ಹಾಂ, ಇದು ಹಾಕಿ ಈಗ ರುಬ್ಕೊಂಡು ಬಿಡೋಣ್ರಿ. ಯಾರು ಮುಗಿಸೋದಿಲ್ಲ ನೋಡ್ರಿ. ಇಲ್ಲಿ ಈಗ ಚಟ್ನಿ ಮಾಡೀವಿ. ಈಗ ಇಲ್ಲಿ ಚಾಕಿಟ್ಟಿವ್ರಿ. ಯಾಕೋ ಹಾಲೇ ಸರಿ ಕೊಡಲಾಗ್ಯಾವ್ರಿ ಅವ್ರ ಆಂಟಿಯವ್ರು. ಭಾಳ ತೆಳ್ಳು ಕೊಡಗತ್ತಾರ. ಇಲ್ಲಿ ನೋಡ್ರಿ, ಇಲ್ಲಿ ಭಾಳ ತೆಳ್ಳಗದವ್ರಿ. ಹಾಲು ಕೆನೆನೂ ಇಲ್ಲ, ಏನೂ ಇಲ್ಲ. ಇಲ್ಲಿ ನೋಡ್ರಿ, ಚಾ ನೋಡ್ರಿ ಹಂಗಾಗೈತ್ರಿ. ನಾ ಡೈರಿ ಹಾಲು ತೊಗೊಂಬಂದು ಹಾಕ್ತಿದ್ದೇವಲ್ರಿ, ಅದು ಚಲೋ ಐತ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಜೋಳದ ಹಿಟ್ಟಿನ ದೋಸೆ ಈಗ ರೆಡಿ ಆಗಾಕತ್ತಾವ ನೋಡ್ರಿ. ಇಲ್ಲಿ ಈಗ ನಮ್ಮಮ್ಮ ನಾಷ್ಟ ಮಾಡಿ ಸಾಲಿಗೆ ಹೋಗ್ತಾಳ್ರಿ. ಖುಷಿ ನೋಡ್ರಿ, ಈಗ ಜೋಳದ ಹಿಟ್ಟಿನ ದೋಸೆ ಈ ಥರ ಆಗಾಕತ್ತಾವ ನೋಡ್ರಿ. ನೀವು ಒಮ್ಮೆ ಟ್ರೈ ಮಾಡಿರಿ ಈ ಥರ. ಆಮೇಲೆ ಸ್ವಲ್ಪ ಜೋಳದ ಹಿಟ್ಟು, ಆಮೇಲೆ ಸ್ವಲ್ಪ ಚಿರೋಟಿ ರವೆ, ಸ್ವಲ್ಪ ಸಕ್ಕರೆ, ಉಪ್ಪು ಹಾಕಿ ಮಿಕ್ಸಿಯಲ್ಲಿ ಒಂದೆರಡು ಸರ್ತಿ ರುಬ್ಬಿ, ಅಂದ್ರೆ ಹಾಗೆ ನೀರು ಹಾಕ್ಲಾರ್ದು ರುಬ್ಬೇಕ್ರಿ. ಅದು ನಾ ತೋರಿಸಿಲ್ರಿ ನಿಮ್ಗೆ, ನಾನು ತೋರಿಸ್ತೀನಿ ರೀ. ಈ ಥರ ಮಾಡಿದ್ರೆ ಭಾಳ ಟೇಸ್ಟ್ ಆಗ್ತಾವೆ ನೋಡ್ರಿ. ಅದ್ರ ಜೊತೆ ಬಟಾಟಿ ಪಲ್ಯ, ಚಟ್ನಿ. ಬಟಾಟಿ ಪಲ್ಯ ಇಲ್ಲ ಐತೆ ನೋಡ್ರಿ, ನಾ ಮಾಡೀನಿ ಬಟಾಟಿ ಪಲ್ಯ. ಇಲ್ಲಿ ದೇವ್ರ ದೀಪನ ಹಚ್ಚಾರಿ. ಅಮಾವಾಸ್ಯೆ ಅಲ್ರಿ ಇವತ್ತು. ಅಂದರೆ ಡೈಲಿನೂ ಹಚ್ತೀವಿ ಬಿಡ್ರಿ, ಅಂದ್ರೆ ಇವತ್ತು ಸ್ವಲ್ಪ ಜಲ್ದಿನೇ ಹಚ್ಚಾಳ್ರಿ ಅಮ್ಮ. ಈಗ ನೋಡ್ರಿ, ನಮ್ದು ಜೋಳದ ಹಿಟ್ಟಿನ ದೋಸೆ ರೆಡಿ ಆಗಿತ್ತು ರೀ. ಮತ್ತು ಇಲ್ಲಿ ಬಟಾಟೆ ಭಾಜಿ ಐತ್ರಿ, ಇಲ್ಲಿ ಚಟ್ನಿ ಐತ್ರಿ. ಹೆಂಗಾಗಿತ್ತು ಅಂತ ಹೇಳಿ ಒಂದು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್. ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಯಾರು ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದುವರೆ ಭಾಳ ಟೇಸ್ಟ್ ಆಗಿತ್ತು ರೀ. ನಮ್ಮ ಅಮ್ಮು ನಾಷ್ಟ ಮಾಡಿ ಈಗ ಸಾಲಿಗೆ ಹೋಗ್ಯಾಳ್ರಿ. ಭಾಳ ಸೂಪರ್ ಆಗಿದ್ರಿ. ಜೋಳದ ಹಿಟ್ಟಿನ ದೋಸೆ ಮಸ್ತ್ ಆಗ್ಯಾವ್ರಿ. ಜಲ್ದಿ ಪಟ್ ಅಂಥೇಳಿ ರೆಡಿ ಆಗ್ತಾವೆ ನೋಡ್ರಿ. ಒಂದು 10 ನಿಮಿಷನಾಗ್ರಿ. ಒಂದು 10 ನಿಮಿಷ ರೆಡಿ ಮಾಡಿ ಇಟ್ಕೇಶನ್ ಹಾಕಿದ್ರೆ ಆಯ್ತು ನೋಡ್ರಿ. ರೆಡಿನೇ ನೋಡ್ರಿ. ಹೆಂಗಾಗಿತ್ತು ಅಂತ ಒಂದು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್. ಬಾಯ್.